ದ ಡಿ ಕೆ ವರ್ಸಸ್ ಎಚ್ ಡಿ ಕೆ. ಏನಿದು ಡಿ ಕೆ ವರ್ಸಸ್ ಎಚ್ ಡಿ ಕೆ? ಇವರ ಜಗಳ ಯಾಕೆ? ಇವರ ಸಂಬಂಧ ಏನು? ಹೀಗೆ ಹಲವು ಮುಖ್ಯ ಪ್ರಶ್ನೆಗಳಿವೆ. ಈಗ ನಾನು ತಮ್ಮ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ರಾಜ್ಯ ವಿಧಾನ ಪರಿಷತ್ ಚುನಾವಣೆಯ ಮತದಾನ ನಡೀತಾ ಇದೆ. ಆದರೆ ಇದು ಕೂಡ ಫೈಟ್ ಬಿಟ್ವೀನ್ ಡಿ ಕೆ ಆ್ಯಂಡ್ ಎಚ್ ಡಿ ಕೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿ, ಕುಮಾರಣ್ಣ ಒಂದು ಅಭ್ಯರ್ಥಿಯನ್ನು ಇಳಿಸಿದ್ದಾರೆ. ಸೊ ಇದರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕುತೂಹಲಕರವಾದ್ದು. ಯಾಕೆಂದರೆ ಇಬ್ಬರೂ ಕೂಡ ರಾಜಕೀಯವಾಗಿ ಬಹಳ ಡೀಪ್ ಆಗಿರುವವರು ಅಂತ. ಮೇಲ್ ನೋಡುವುದಕ್ಕೆ ಕಾಣುವಂತೆ ಇಬ್ಬರೂ ಇಲ್ಲ. ದೇ ವಿಲ್ ಪ್ಲೇ ದರ್ ಗೇಮ್ ಅಂತ. ಇಬ್ಬರು ಆಟ ಆಡುವುದರಲ್ಲಿ ನಿಸ್ಸೀಮರು. ಒಂದು ರೀತಿಯಲ್ಲಿ ಡಿ ಕೆ ಇಸ್ ಎ ವೆರಿ ಗುಡ್ ಆರ್ಗನೈಸರ್. ಕುಮಾರಣ್ಣ ಒಂದು ರೀತಿಯ ಪರ್ಸನಲ್ ಸಂಬಂಧವನ್ನು ಇಟ್ಟುಕೊಳ್ಳುವಂಥವ್ರು ಅಂತ. ಕಾಂಗ್ರೆಸ್ನಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಬೇಕಾದವರು ಅವ್ರನ್ನ ಮೆಚ್ಚಿಕೊಳ್ಳುವ ಜನ ಇದ್ದಾರೆ. ಆದ್ದರಿಂದ ಕ್ರಾಸ್ ಮತದಾನ ಆಗತ್ತಾ? ಇಟ್ ಇಸ್ ಸ್ಟಿಲ್ ಡೌಟ್ಫುಲ್ ಅಂತ. ಆದರೆ ಈಗಾಗಲೇ ಬಿ ಜೆ ಪಿಯಿಂದ ಆಯ್ಕೆಯಾಗಿ ಅಲ್ಲಿಂದ ಹೊರಬಂದಂಥ ಇಬ್ಬರು ಶಾಸಕರು ಏನಿದ್ದಾರೆ ಅವರು ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಿದ್ದಾರೆ. ಅವು ಎರಡಿದ್ರೂ ಬಹುಮಟ್ಟಿಗೆ ಕಾಂಗ್ರೆಸ್ ವಿಜಯಿ ಆಗಬಹುದು. ಅದು ಸುಲಭವಾದ್ದಲ್ಲ. ಅಂದರೆ ಈ ಚುನಾವಣಾ ಫಲಿತಾಂಶ ಏನಿದೆ, ಡಿ ಕೆ ಮತ್ತು ಎಚ್ ಡಿ ಕೆ ಅವರ ನಡುವಿನ ಫೈಟ್ ಏನಿದೆ, ಆ ಫೈಟಿಗೆ ತುಂಬ ನಿರ್ಣಾಯಕವಾದದ್ದು. ಹಾಗೆ ನೋಡಿದರೆ ಇದು ಒಂದು ರೀತಿಯಲ್ಲಿ ಒಕ್ಕಲಿಗರ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವ ಒಂದು ಯತ್ನ ಅಂತ. ಅದರಷ್ಟಕ್ಕೆ ಸೀಮಿತ ಆಗಿಲ್ಲ. ಅದಕ್ಕೆ ಮೀರಿ ಇದಕ್ಕೆ ಬೇರೆ ಬೇರೆ ಆಯಾಮಗಳಿವೆ. ಒಂದು ಈಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಫೈಟು, ಇನ್ನೊಂದು ಬಿಡದಿ ಫೈಟು. ಈ ಬಿಡದಿ ಫೈಟ್ನಲ್ಲೂ ಅಷ್ಟೇ ಪರಸ್ಪರ ದೋಷಾರೋಪ, ಒಬ್ರನ್ನೊಬ್ಬರನ್ನ ದೂರೋದು ಎಲ್ಲವೂ ನಡೆದು ಹೋಗಿದೆ. ಅದ್ರ ಜೊತೆ ನಿನ್ನೆ ಒಂದು ಆರೋಪ ಕೂಡ ಬಂತು. ಸೊ ಕುಮಾರಸ್ವಾಮಿ ಅವ್ರದ್ದು ಅಲ್ಲಿ ಬಿಡದಿ ಸಮೀಪ ಒಂದು ಸುಮಾರು 100 ಎಕರೆ ಭೂಮಿ ಇದೆ ಅಂತ. ಅದಕ್ಕೆ ಅವರು ಕ್ಲಾರಿಫೈ ಮಾಡಿದ್ರು, 46 ಎಕರೆ ಕಡ್ರಿ ನಾನು ದುಡ್ದಾಣದಲ್ಲಿ ತಗೊಂಡು 40 ವರ್ಷ ಆಗೋಯ್ತು. ಇನ್ನೊಂದು 36 ಎಕರೆ ನಾನು ಹೆಂಡತಿ ಪಾಪ ಎಲ್ಲೋ ತಗೊಂಡಿದ್ದಾಳೆ ಅನಿತಕ್ಕ ಅಂತ ಅಂದರು. ಅಂದರೆ ಅದತ್ರ 100 ಎಕರೆ ಇದೆ ಅಂತ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನಿದ್ದಾರೆ, ಶಿವಕುಮಾರದವ್ರದ್ದು ಎಷ್ಟು ಆಸ್ತಿ ಇದೆ ಅಂತ ಕುಮಾರಣ್ಣ ಹೇಳಿಲ್ಲ. ಅವ್ರದ್ದು ಇದನ್ನು ಮೀರೋ ಅಷ್ಟು ಆಸ್ತಿ ಇರ್ಬೋದು. ಆದ್ದರಿಂದ ಇವೆರಡು ಏನಂದರೆ ಒಂದು ರೀತಿಯಲ್ಲಿ ಮದ ಗಜಗಳು ಅಂತ. ಗಜಗಳು ಹೌದು, ಇಬ್ಬರಿಗೂ ಮದನೂ ಇದೆ. ಇದು ಮದ ಗಜಗಳ ನಡುವಿನ ಫೈಟ್. ಸೊ ಅದಕ್ಕೆ ಇವೆರಡು ಇಶ್ಯೂ ಆಗಿದೆ. ಅದು ನೋಡಿದರೆ ಇವ್ರ ಸಂಬಂಧ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಒಂದು ಸಂದರ್ಭದಲ್ಲಿ ಇವರು ಜೋಡೆತ್ತುಗಳು ಅನ್ನೋ ಹಾಗೆ ಇದ್ದರು. ಯಾವಾಗ ಮೈತ್ರಿ ಸರ್ಕಾರ ಇತ್ತಲ್ಲ, ಆ ಮೈತ್ರಿ ಸರ್ಕಾರ ಬೀಳುವ ಸಂದರ್ಭದಲ್ಲಿ ಬೀಳದಂತೆ ತಡೆಯುವುದರಲ್ಲಿ ಮಹತ್ತರ ಯತ್ನವನ್ನು ಮಾಡಿದವರು ಡಿ ಕೆ ಶಿವಕುಮಾರ್ ಅವರು. ಮುಂಬೈಗೆ ಓಡಿದ್ರು, ಅಲ್ಲಿ ಹೋಗ್ಬಿಟ್ಟು 14 ಜನ MLAಗಳನ್ನ ಹೋಟೆಲ್ ರೂಮಲ್ಲಿ ಇಡಲಾಗಿತ್ತು. ಒಳಗಡೆ ಬಿಟ್ಟಿಲ್ಲ ಶಿವಕುಮಾರ್ ಅವ್ರನ್ನ. ಅವರ ಮಳೆಯಲ್ಲೇ ನಿಂತರು, ಆ ಸರ್ಕಾರ ಉಳಿಸೋಕೆ ಟ್ರೈ ಮಾಡಿದ್ರು. ಈ ಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದರೆ ಸರ್ಕಾರ ಉಳಿದು ಬಿಡ್ತಿತ್ತೇನೋ ಬಹುತೇಕ. ಯಾಕೆಂದರೆ ಅಲ್ಲಿ ಈ ಪಕ್ಷಗಳ ಇವರ ಮಿತ್ರರ ಸರ್ಕಾರ ಬೀಳೋದ್ರಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಕೂಡ ಭಾಳ ಜನ ಇದ್ದರು. ಅದರಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ, ನಾನೇನು ಹೊಸ್ತು ಹೇಳ್ತಾ ಇಲ್ಲ. ಆದರೆ ಆ ವಿಚಾರದಲ್ಲಿ ಈ ಮೈತ್ರಿಗೆ ನಿಷ್ಠರಾಗಿದ್ದವರು ಡಿ ಕೆ ಶಿವಕುಮಾರ್ ಅಂತ. ಆದರೆ ರಾಜಕಾರಣ ಅನ್ನೋದು ಹಾಗೆ ನೋಡಿ, ಅದಕ್ಕೊಂದು ಸಿಂಪಲ್ ಆದ ಡೆಫಿನೇಷನ್ ಇರಲ್ಲ ಅಂತ ರಾಜಕಾರಣಕ್ಕೆ. ಅಲ್ಟಿಮೇಟ್ಲಿ ಯಾವಾಗ ಒಕ್ಕಲಿಗರ ಸಾಮ್ರಾಜ್ಯದ ಪ್ರಶ್ನೆ ಬಂತೋ ಇಬ್ಬರು ಫೈಟ್ ಶುರುವಾಯಿತು. ಅದು ಒಂದು ರೀತಿಯಲ್ಲಿ JDSಗೆ ಅಸ್ತಿತ್ವದ ಪ್ರಶ್ನೆ. ಹಾಗೆ ನೋಡಿದರೆ ಡಿ ಕೆ ಶಿವಕುಮಾರ್ಗೆ ಅಸ್ತಿತ್ವದ ಪ್ರಶ್ನೆ ಅಲ್ಲ ಅದು. ಅವರು ಕಳೆದ ಚುನಾವಣೆಯಲ್ಲಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಆಗಲೇ ಈ ಒಕ್ಕಲಿಗರ ಸಾಮ್ರಾಜ್ಯದ ವಶಪಡಿಸಿಕೊಳ್ಳುವುದಕ್ಕೆ ಬೇಕಾದ ಆಕ್ರಮಣವನ್ನು ಪ್ರಾರಂಭ ಮಾಡಿಬಿಟ್ಟಿದ್ರು ಅವರು. ಆ ಕಾರಣಕ್ಕೆ ಆದದ್ದೇನು ಗೊತ್ತಾ? ಸೊ ಕಾಂಗ್ರೆಸ್ ಅತಿ ಹೆಚ್ಚಿನ ಸ್ಥಾನವನ್ನು ಈ ಒಕ್ಕಲಿಗರ ಬೆಲ್ಟ್ನಲ್ಲಿ ಅಥವಾ ಹಳೆ ಮೈಸೂರು ಪ್ರದೇಶದಲ್ಲಿ ಪಡೀತು. ಇಟ್ ವಾಸ್ ಎ ಬಿಗ್ ಶಾಕ್. ಯಾರಿಗೆ? ದೇವೇಗೌಡ ಆ್ಯಂಡ್ ಕುಮಾರಸ್ವಾಮಿ ಅವರಿಗೆ. ಸೊ ಒಕ್ಕಲಿಗರು ಏನಿದ್ದಾರೆ ಅವರು ಈ ನೆಲದಿಂದ ಬಂದವರು ಅಂತ. ಬಹಳ ಕಾರಣಕ್ಕೆ ಒಕ್ಕಲಿಗರನ್ನ ಮೆಚ್ಚಿಕೊಳ್ಳುವುದಕ್ಕೆ ಕಾರಣಗಳಿವೆ. ಅವರು ಕರ್ನಾಟಕದ ಉಳಿದ ಸಮುದಾಯದಂತೆ ದೇ ಆರ್ ನಾಟ್ ಕಮ್ಯುನಲ್. ನೆವರ್ ಕಮ್ಯುನಲ್. ಅವರು ಮಣ್ಣಿನ ಜೊತೆ ಬದುಕುವವರು. ಮತ್ತು ಅವರೊಂದು ತೀರ್ಮಾನಕ್ಕೆ ಅವರಿಗೆ ಎಮೋಷ್ನಲ್ ಆದ ತೀರ್ಮಾನಗಳನ್ನು ಕೂಡ ತಗೋತಾರೆ. ಯಾವಾಗ ಕುಮಾರಸ್ವಾಮಿ ಅವರು ಅವರ ತಂದೆಯವರ ಕುಟುಂಬ ರಾಜಕಾರಣ ಇದೆಯಲ್ಲ, ಆ ರಾಜಕಾರಣವನ್ನು ಒಕ್ಕಲಿಗರು ಆಂತರಿಕವಾಗಿ ವಿರೋಧಿಸೋದಕ್ಕೆ ಪ್ರಾರಂಭ ಮಾಡಿದ್ರು,
ಆಗ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ವೃದ್ಧಿಸತೊಡಗಿತು. ಸೊ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಒಂದು ಆಲ್ಟರ್ನೇಟಿವ್ ನಾಯಕರನ್ನಾಗಿ ಹಳೆ ಮೈಸೂರು ಪ್ರದೇಶದ ಜನ ನೋಡಿದ್ರು ಅಂತ ಅನಿಸುತ್ತೆ. ಹಾಗೆ ನೋಡಿದರೆ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಅವರಂತೇನೋ ಅವರ ತಂದೆ ದೇವೇಗೌಡರಂತೇನೋ ಜಾತಿಯನ್ನು ರಾಜಕಾರಣಕ್ಕೆ ಹೆಚ್ಚು ಬಳಸ್ಕೊಂಡಿಲ್ಲ ಅವರು. ಇಟ್ ಇಸ್ ಟ್ರೂ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಅವರು ಜಾತಿ ಬಳಸಿಕೊಳ್ಳುವ ಒಂದು ಅವಕಾಶ ಕಡಿಮೆ, ಸೀಮಿತವಾದಲ್ಲಿ ಆಗಿದ್ದಾರೆ ಅವರು. ಯಾಕೆಂದರೆ ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಜೊತೆ ಮಾತನಾಡಿದ್ದು, ಅವ್ರಿಗೆ ಮಾಡದೇ ಇದ್ದಾಗ ತಮ್ಮ ಕೂಲಿ ಕೇಳಬೇಕಾದ್ರೆ ಒಕ್ಕಲಿಗರ ಪ್ರಾಬಲ್ಯವನ್ನು ತೋರಿಸೋಕೆ ಯತ್ನ ಮಾಡಿದ್ದು, ಒಕ್ಕಲಿಗರ ಬೆಲ್ಟ್ನಲ್ಲಿ ನಾವು ಅತಿ ಹೆಚ್ಚಾಗಿ ಬಂದಿದ್ದೀವಿ ಅಂತ ಹೇಳಿದ್ದು, ನಿರ್ಮಾನಂದ ಸ್ವಾಮಿಗಳು ಸ್ವಾಮಿಗಳ ಜೊತೆ ಓಡಾಡಿದ್ದು, ಆಲ್ ದೀಸ್ ಥಿಂಗ್ಸ್ ಹಿ ಡಿಡ್ ಇಟ್. ಆದರೆ ಕುಮಾರಸ್ವಾಮಿ ಅವರು ಒಂದು ರೀತಿಯ ಒಕ್ಕಲಿಗರ ಪ್ರಶ್ನಾತೀತ ನಾಯಕ ಅನ್ನುವ ಹೆಸರನ್ನು ಪಡೆದವರಾಗಿದ್ದರು. ಸೊ ಇದು ಸಾಮ್ರಾಜ್ಯ ಕದನ ಅಂತ ನಾನು ಕರಿತೀನಿ. ಈ ಸಾಮ್ರಾಜ್ಯವನ್ನು ವಶಪಡಿಸುವ ಈ ಕದನದಲ್ಲಿ ಯಾರು ಗೆಲ್ತಾರೆ? ಅದಕ್ಕೆ ವಿಧಾನ ಪರಿಷತ್ ಚುನಾವಣೆ ಮತ್ತು ಬಿಡದಿ ಕೇವಲ ಒಂದು ಇಶ್ಯೂನ, ಅದನ್ನು ಮೀರಿದ ಒಂದು ಕಮಿಟ್ಮೆಂಟ್ ಇದೆಯಾ? ಇಟ್ ಇಸ್ ಸ್ಟಿಲ್ ಡೌಟ್ಫುಲ್. ಆದರೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಭಾಳ ಜನ ಬೆಂಬಲಿಸ್ತಾರೆ, ಅದು ನ್ಯಾಚುರಲ್ ಕೂಡ. ರೈತರ ಪರವಾಗಿ ಧ್ವನಿ ಎತ್ತುವುದರಲ್ಲಿ ನೀವು ದೇವೇಗೌಡರ ಕುಟುಂಬವನ್ನು ಅದನ್ನು ಬ್ಲೇಮ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಲ್ವೇಸ್ ದೇವೇಗೌಡರು ಕೂಡ ಅಷ್ಟೇ, ಅವರು ಜನತಾ ಪರಿವಾರದ ಸರ್ಕಾರ ಇರೋ ಸಂದರ್ಭದಲ್ಲೂ ಕೂಡ ರೈತರ ಪ್ರಶ್ನೆ ಬಂದಾಗ ಧ್ವನಿ ಎತ್ತಿದ್ದಾರೆ, ಅನುಮಾನ ಬೇಕಾಗಿಲ್ಲ. ಈಗ ನಾಳೆ ಅವರು ಪಾದಯಾತ್ರೆ ಕೂಡ ಮಾಡ್ತಾರೆ, ಏನೇನೋ ಮಾಡಿಬಿಟ್ಟು ಈ ಬಿ ಜೆ ಪಿ ಬೆಂಬಲವನ್ನು ಪಡೆಯೋದಕ್ಕೆ ಟ್ರೈ ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ. ಬಿ ಜೆ ಪಿಗೆ ಇದೆಲ್ಲ ಇಷ್ಟ ಇದ್ದಂಗಿಲ್ಲ, ಅವ್ರಿಗೆ ಲ್ಯಾಂಡು ಗಿಂಡು ವ್ಯವಹಾರ ಇದೆಲ್ಲ ಯಾಕೆ ಸುಮ್ಮನೆ ಇವ್ರ ಹತ್ರ ಹೋಗ್ಬೇಕು ಅಂತ. ದೇರ್ ಇನ್ ಎ ವೆರಿ ಬಿಗ್ ಇದು ಏನು ಅಂತ ಅಂದರೆ, ಮೋದಿಯವರು ಬೇರೆ ಮಾಡಿಬಿಡಿ ಅಂತ ಹೇಳಿದಾರಂತೆ ಯಾವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿದರು ಆಗ. ಆದ್ದರಿಂದ ಇಲ್ಲಿ ಏನು ಮಾಡಬೇಕು, ಏನು ಹೇಳಬೇಕು ಇದು ಗೊತ್ತಾಗದೆ ಬಿ ಜೆ ಪಿ ಭಾಳ ಒಂಥರ ಗೊಂದಲದಲ್ಲಿತ್ತು. ಇಲ್ಲ, ಕೊನೆಗಂತೂ ಈ ಹೋರಾಟದಲ್ಲಿ ಭಾಗವಹಿಸುವ ತೀರ್ಮಾನಕ್ಕೆ ಬಂತು. ಅದಕ್ಕೆ ಪಕ್ಷದ ವರಿಷ್ಠರಿಂದ ಒಂದು ಅನುಮತಿಯನ್ನು ಪಡೆದಿರ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಆದರೆ ಈಗ ಬಿ ಜೆ ಪಿಯ ಈ ಬೆಂಬಲ ಎಷ್ಟರ ಮಟ್ಟಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಜೆ ಡಿ ಎಸ್ ಮಟ್ಟಿಗೆ ಇದು ನಿರ್ಣಾಯಕವಾದದ್ದು. ಅವರ ಅಸ್ತಿತ್ವ ಏನಿದೆ ಅದು ಈ ಹೋರಾಟದ ಮೇಲೆ ತೀರ್ಮಾನವಾಗುವ ಎಲ್ಲ ಲಕ್ಷಣ ಕಂಡುಬರುತ್ತೆ. ಅನಿವಾರ್ಯವಾಗಿ ಶಿವಕುಮಾರ್ ಅವರನ್ನು ಸೋಲಿಸಬೇಕಾದ್ದು ಜೆ ಡಿ ಎಸ್ಗೆ ಅನಿವಾರ್ಯವೇ. ದೇವೇಗೌಡರು ಏನಿದ್ದಾರೆ, ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಸಾಮ್ರಾಜ್ಯ ಇದೆಯಲ್ಲ, ಅದನ್ನು ಕ್ಯಾಪ್ಚರ್ ಮಾಡುವುದಕ್ಕೆ ಹೊರಟಂಥ ಡಿ ಕೆ ಶಿವಕುಮಾರ್ ಅವರನ್ನು ತಡೆದರೆ ಮಾತ್ರ ಜೆ ಡಿ ಎಸ್ಗೆ ಅಸ್ತಿತ್ವ ಉಳಿಯುತ್ತೆ. ಅದಿಲ್ಲ ಅಂತಂದರೆ ಜೆ ಡಿ ಎಸ್ ವಿಲ್ ಬಿನ್ ಎ ಬಿಗ್ ಟ್ರಬಲ್. ಏನು ಅಂದರೆ ಇಡೀ ಹಳೆ ಮೈಸೂರು ಪ್ರದೇಶವನ್ನು, ಒಕ್ಕಲಿಗರ ಸಾಮ್ರಾಜ್ಯವನ್ನು ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ವಶಪಡಿಸ್ಕೊತಾರೆ. ಅಧಿಕಾರ ಇಲ್ಲದಿದ್ದರೆ ಮಾಡಬಲ್ಲ ಅಂತ ನಾಯಕ ಅವರು. ಈಗಾಗಲೇ ನಿಮಗೆ ನೆನಪಿರ್ಬೋದು, ಅವರು ಯಾವಾಗ ಮುಖ್ಯಮಂತ್ರಿಯಾಗಿ ಫಸ್ಟ್ ಟೈಮ್ ಕನಕಪುರಕ್ಕೆ ಹೋದಾಗ ಒಂದು ಕರೆ ನೀಡಿದ್ರು ಅವರು. ಅಲ್ಲಿ ಏನು ಅಂದರೆ ಜೆ ಡಿ ಎಸ್ ಕಾರ್ಯಕರ್ತರು ಬನ್ನಿ ಅಂತ. ಅದು ಸುಮ್ಮನೆ ನೀಡಿದ ಕರೆ ಆಗಿರಲಿಲ್ಲ. ಅವರು ಇಡೀ ಜೆ ಡಿ ಎಸ್ನ ಕಾರ್ಯಕರ್ತರ ಬಲ ಇದೆಯಲ್ಲ, ಆ ಬಲವನ್ನು ತಮ್ಮತ್ತ ಸೆಳೆದುಕೊಂಡು ಫಿನಿಷ್ ಮಾಡಿಬಿಡ್ಬೇಕು, ಮುಗಿಸ್ಬಿಡ್ಬೇಕು ಅಂತ. ಆದ್ದರಿಂದ ಕುಮಾರಸ್ವಾಮಿಯವರಿಗೆ ಇದು ಅತಿ ದೊಡ್ಡ ಚಾಲೆಂಜ್. ಅವರು ರಾಜಕೀಯ ಬದುಕಿನಲ್ಲಿ ಇಂಥ ಚಾಲೆಂಜನ್ನು ಮೊದಲು ಎದುರಿಸಿದಾರೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ಡಿ ಕೆ ವರ್ಸಸ್ ಎಚ್ ಡಿ ಕೆ ಫೈಟ್ ಏನಿದೆ ಅದು ಜೆ ಡಿ ಎಸ್ನ ರಾಜಕೀಯ ಭವಿಷ್ಯವನ್ನು ತೀರ್ಮಾನಿಸುತ್ತೆ. ಹಾಗೆಯೇ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿದ್ದಾರೆ ಅನ್ನೋದು ಕೂಡ ಈ ಎರಡು ವಿಚಾರದಲ್ಲಿ. ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವರ ಆಪ್ತರನ್ನ ನಿಲ್ಲಿಸಿದ್ದಾರೆ 5ನೇ ಅಭ್ಯರ್ಥಿಯಾಗಿ, ಅವ್ರನ್ನ ಗೆಲ್ಲಿಸಿದರೆ ಎಸ್ ಒಂದು ಜಯ. ಹಾಗೆಯೇ ಬಿಡದಿ ಏನಿದೆ, ಎಲ್ಲ ಹೋರಾಟಗಳ ನಡುವೆ ಬಿಡದಿ ರೈತರ ಭೂಮಿಯನ್ನು ಎತ್ಕೊಂಡು ಅಲ್ಲಿ AICTನೋ ಇನ್ನೊಂದು ಮಾಡಿದರೆ ಅದು 2ನೇ ಜಯ. ಅದು ಆ 2 ಜಯ ಸಿಕ್ಕರೆ ಯಾರೂ ಕೂಡ ಡಿ ಕೆ ಶಿವಕುಮಾರ್ ಹಿಡಿಯೋಕ್ಕಾಗಲ್ಲ. ಆಗ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನೇ ಕಳೆದುಕೋಬೇಕಾಗುತ್ತೆ. ಇವತ್ತಿನ ಮೆಗಾ ಫೋಕಸ್ನ 2ನೆಯ ಸುದ್ದಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು.